ಚಿತ್ರದುರ್ಗ ಜಿಲ್ಲೆಯ ಮಹತ್ವಾಕಾಂಕ್ಷಿ ಯೋಜನೆ ಅಂದರೆ ಅದು ಭದ್ರಾ ಮೇಲ್ದಂಡೆ ಯೋಜನೆ. ಸುಮಾರು 40 ವರ್ಷಗಳ ಹೋರಾಟ, 18 ವರ್ಷಗಳ ಹಿಂದೆ ಈ ಒಂದು ಯೋಜನೆಗೆ ರಾಜ್ಯ ಸರ್ಕಾರ ಒಂದು ಕಾಮಗಾರಿಗೆ ಅನುಮೋದನೆ ಕೊಡುತ್ತೆ. ಈಗ ಬಜೆಟ್ನಲ್ಲಿ ಏನೆಲ್ಲ ಘೋಷಣೆ ಮಾಡಬೇಕಂತ ಬೇಡಿಕೆಗಳೇನಿದಾವೆ ಅಂತ ಹೇಳ್ಬಿಟ್ಟು ರೈತರನ್ನೇ ಮಾತಾಡ್ಸೋಣ. ಇಲ್ಲಿ ನಮ್ಮ ಜಿಲ್ಲೆಯ ಸ್ಥಳೀಯವಾಗಿರ್ತಕ್ಕಂಥ ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ಮೇನು ಇಲ್ಲಿ ನಮ್ಮ ಜಿಲ್ಲೆ ಸಂಪೂರ್ಣ ಬರದ ನಾಡಿಗೆ ಭದ್ರಾ ನೀರನ್ನು ಹರಿಸಬೇಕು ಅಂತಂದೇಳಿ ಮಾಡಿದಂಥ ಯೋಜನೆ ದಿನ ದಿನ ಕುಂಠಿತವಾಗಿ ತೋರಿಸ್ಬಿಟ್ರೆ ಅಭಿವೃದ್ಧಿ ಆಗಲ್ಲ. 20 ವರ್ಷದಿಂದ ನಮ್ಮ ಕಾಮಗಾರಿ ಆಗಿದ್ದು ಸ್ಟಾರ್ಟ್ ಆಗಿದ್ದು ಚಿತ್ರದುರ್ಗ ಜಿಲ್ಲೆಗಾಗಿ ಇದುವರೆಗೂ ಒಂದು ತಾಲೂಕಿಗೆ ನೀರು ಬರಲಿಲ್ಲ, ಪ್ರಾಯೋಗಿಕ ಕೂಡ ನೀರಿಲ್ಲ. ಸುಮ್ಮನೆ ಈ ನಮ್ಮ ನಾಳುವಂಥ ಎಲ್ಲ ರಾಜಕೀಯ ಪಕ್ಷಗಳು ಸುಳ್ಳು ಭರವಸೆಗಳನ್ನು ಇವಾಗ ಪ್ರತಿ ಚುನಾವಣೆಗೂ ಇದೊಂದು ಅಸ್ತ್ರ ಮಾಡ್ಕೊಂತಾರೆ. ನಾವು ಭದ್ರಾ ಮೇಲ್ದಂಡೆ ತರ್ತೀವಿ, ಭದ್ರಾ ಮೇಲ್ದಂಡೆ ಕಾಮಗಾರಿ ಮಾಡಿಸ್ತಂತ ಹೇಳ್ಕೊಂಡು ಹೋಗ್ಬಿಟ್ರೆ ಯಾರೂ ಕೆಲಸ ಕಾರ್ಯಗಳು ಮಾಡಲ್ಲ. ತ್ವರಿತಗತಿಯಲ್ಲಿ ಕಾಮಗಾರಿಗೆ ಆರಂಭಕ್ಕೆ 500 ಕೋಟಿ ಆದರೂ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕಂತ ಹೇಳ್ಬಿಟ್ಟು ಅಲ್ಲಿ ತನಕ ನಾವು ಉಪವಾಸ ಸತ್ಯಾಗ್ರಹ ನಿಲ್ಲಿಸಲ್ಲ ಅಂತ ಹೇಳ್ಬಿಟ್ಟು ಈ ಭಾಗದ ರೈತರು ಹೇಳ್ತಿದ್ದಾರೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ ಜಿಲ್ಲೆಯ ಮಹತ್ವಾಕಾಂಕ್ಷಿ ಯೋಜನೆ ಅಂದರೆ ಅದು ಭದ್ರಾ ಮೇಲ್ದಂಡೆ ಯೋಜನೆ. ಸುಮಾರು 40 ವರ್ಷಗಳ ಹೋರಾಟ, 18 ವರ್ಷಗಳ ಹಿಂದೆ ಈ ಒಂದು ಯೋಜನೆಗೆ ರಾಜ್ಯ ಸರ್ಕಾರ ಒಂದು ಕಾಮಗಾರಿಗೆ ಅನುಮೋದನೆ ಕೊಡುತ್ತೆ. ಈಗ ಬಜೆಟ್ನಲ್ಲಿ ಏನೆಲ್ಲ ಘೋಷಣೆ ಮಾಡಬೇಕಂತ ಬೇಡಿಕೆಗಳೇನಿದಾವೆ ಅಂತ ಹೇಳ್ಬಿಟ್ಟು ರೈತರನ್ನೇ ಮಾತಾಡ್ಸೋಣ. ಇಲ್ಲಿ ನಮ್ಮ ಜಿಲ್ಲೆಯ ಸ್ಥಳೀಯವಾಗಿರ್ತಕ್ಕಂಥ ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ಮೇನು ಇಲ್ಲಿ ನಮ್ಮ ಜಿಲ್ಲೆ ಸಂಪೂರ್ಣ ಬರದ ನಾಡಿಗೆ ಭದ್ರಾ ನೀರನ್ನು ಹರಿಸಬೇಕು ಅಂತಂದೇಳಿ ಮಾಡಿದಂಥ ಯೋಜನೆ ದಿನ ದಿನ ಕುಂಠಿತವಾಗಿ ತೋರಿಸ್ಬಿಟ್ರೆ ಅಭಿವೃದ್ಧಿ ಆಗಲ್ಲ. 20 ವರ್ಷದಿಂದ ನಮ್ಮ ಕಾಮಗಾರಿ ಆಗಿದ್ದು ಸ್ಟಾರ್ಟ್ ಆಗಿದ್ದು ಚಿತ್ರದುರ್ಗ ಜಿಲ್ಲೆಗಾಗಿ ಇದುವರೆಗೂ ಒಂದು ತಾಲೂಕಿಗೆ ನೀರು ಬರಲಿಲ್ಲ, ಪ್ರಾಯೋಗಿಕ ಕೂಡ ನೀರಿಲ್ಲ. ಸುಮ್ಮನೆ ಈ ನಮ್ಮ ನಾಳುವಂಥ ಎಲ್ಲ ರಾಜಕೀಯ ಪಕ್ಷಗಳು ಸುಳ್ಳು ಭರವಸೆಗಳನ್ನು ಇವಾಗ ಪ್ರತಿ ಚುನಾವಣೆಗೂ ಇದೊಂದು ಅಸ್ತ್ರ ಮಾಡ್ಕೊಂತಾರೆ. ನಾವು ಭದ್ರಾ ಮೇಲ್ದಂಡೆ ತರ್ತೀವಿ, ಭದ್ರಾ ಮೇಲ್ದಂಡೆ ಕಾಮಗಾರಿ ಮಾಡಿಸ್ತಂತ ಹೇಳ್ಕೊಂಡು ಹೋಗ್ಬಿಟ್ರೆ ಯಾರೂ ಕೆಲಸ ಕಾರ್ಯಗಳು ಮಾಡಲ್ಲ. ತ್ವರಿತಗತಿಯಲ್ಲಿ ಕಾಮಗಾರಿಗೆ ಆರಂಭಕ್ಕೆ 500 ಕೋಟಿ ಆದರೂ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕಂತ ಹೇಳ್ಬಿಟ್ಟು ಅಲ್ಲಿ ತನಕ ನಾವು ಉಪವಾಸ ಸತ್ಯಾಗ್ರಹ ನಿಲ್ಲಿಸಲ್ಲ ಅಂತ ಹೇಳ್ಬಿಟ್ಟು ಈ ಭಾಗದ ರೈತರು ಹೇಳ್ತಿದ್ದಾರೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ ಜಿಲ್ಲೆಯ ಮಹತ್ವಾಕಾಂಕ್ಷಿ ಯೋಜನೆ ಅಂದರೆ ಅದು ಭದ್ರಾ ಮೇಲ್ದಂಡೆ ಯೋಜನೆ. ಸುಮಾರು 40 ವರ್ಷಗಳ ಹೋರಾಟ, 18 ವರ್ಷಗಳ ಹಿಂದೆ ಈ ಒಂದು ಯೋಜನೆಗೆ ರಾಜ್ಯ ಸರ್ಕಾರ ಒಂದು ಕಾಮಗಾರಿಗೆ ಅನುಮೋದನೆ ಕೊಡುತ್ತೆ. ಈಗ ಬಜೆಟ್ನಲ್ಲಿ ಏನೆಲ್ಲ ಘೋಷಣೆ ಮಾಡಬೇಕಂತ ಬೇಡಿಕೆಗಳೇನಿದಾವೆ ಅಂತ ಹೇಳ್ಬಿಟ್ಟು ರೈತರನ್ನೇ ಮಾತಾಡ್ಸೋಣ. ಇಲ್ಲಿ ನಮ್ಮ ಜಿಲ್ಲೆಯ ಸ್ಥಳೀಯವಾಗಿರ್ತಕ್ಕಂಥ ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ಮೇನು ಇಲ್ಲಿ ನಮ್ಮ ಜಿಲ್ಲೆ ಸಂಪೂರ್ಣ ಬರದ ನಾಡಿಗೆ ಭದ್ರಾ ನೀರನ್ನು ಹರಿಸಬೇಕು ಅಂತಂದೇಳಿ ಮಾಡಿದಂಥ ಯೋಜನೆ ದಿನ ದಿನ ಕುಂಠಿತವಾಗಿ ತೋರಿಸ್ಬಿಟ್ರೆ ಅಭಿವೃದ್ಧಿ ಆಗಲ್ಲ. 20 ವರ್ಷದಿಂದ ನಮ್ಮ ಕಾಮಗಾರಿ ಆಗಿದ್ದು ಸ್ಟಾರ್ಟ್ ಆಗಿದ್ದು ಚಿತ್ರದುರ್ಗ ಜಿಲ್ಲೆಗಾಗಿ ಇದುವರೆಗೂ ಒಂದು ತಾಲೂಕಿಗೆ ನೀರು ಬರಲಿಲ್ಲ, ಪ್ರಾಯೋಗಿಕ ಕೂಡ ನೀರಿಲ್ಲ. ಸುಮ್ಮನೆ ಈ ನಮ್ಮ ನಾಳುವಂಥ ಎಲ್ಲ ರಾಜಕೀಯ ಪಕ್ಷಗಳು ಸುಳ್ಳು ಭರವಸೆಗಳನ್ನು ಇವಾಗ ಪ್ರತಿ ಚುನಾವಣೆಗೂ ಇದೊಂದು ಅಸ್ತ್ರ ಮಾಡ್ಕೊಂತಾರೆ. ನಾವು ಭದ್ರಾ ಮೇಲ್ದಂಡೆ ತರ್ತೀವಿ, ಭದ್ರಾ ಮೇಲ್ದಂಡೆ ಕಾಮಗಾರಿ ಮಾಡಿಸ್ತಂತ ಹೇಳ್ಕೊಂಡು ಹೋಗ್ಬಿಟ್ರೆ ಯಾರೂ ಕೆಲಸ ಕಾರ್ಯಗಳು ಮಾಡಲ್ಲ. ತ್ವರಿತಗತಿಯಲ್ಲಿ ಕಾಮಗಾರಿಗೆ ಆರಂಭಕ್ಕೆ 500 ಕೋಟಿ ಆದರೂ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕಂತ ಹೇಳ್ಬಿಟ್ಟು ಅಲ್ಲಿ ತನಕ ನಾವು ಉಪವಾಸ ಸತ್ಯಾಗ್ರಹ ನಿಲ್ಲಿಸಲ್ಲ ಅಂತ ಹೇಳ್ಬಿಟ್ಟು ಈ ಭಾಗದ ರೈತರು ಹೇಳ್ತಿದ್ದಾರೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ ಜಿಲ್ಲೆಯ ಮಹತ್ವಾಕಾಂಕ್ಷಿ ಯೋಜನೆ ಅಂದರೆ ಅದು ಭದ್ರಾ ಮೇಲ್ದಂಡೆ ಯೋಜನೆ. ಸುಮಾರು 40 ವರ್ಷಗಳ ಹೋರಾಟ, 18 ವರ್ಷಗಳ ಹಿಂದೆ ಈ ಒಂದು ಯೋಜನೆಗೆ ರಾಜ್ಯ ಸರ್ಕಾರ ಒಂದು ಕಾಮಗಾರಿಗೆ ಅನುಮೋದನೆ ಕೊಡುತ್ತೆ. ಈಗ ಬಜೆಟ್ನಲ್ಲಿ ಏನೆಲ್ಲ ಘೋಷಣೆ ಮಾಡಬೇಕಂತ ಬೇಡಿಕೆಗಳೇನಿದಾವೆ ಅಂತ ಹೇಳ್ಬಿಟ್ಟು ರೈತರನ್ನೇ ಮಾತಾಡ್ಸೋಣ. ಇಲ್ಲಿ ನಮ್ಮ ಜಿಲ್ಲೆಯ ಸ್ಥಳೀಯವಾಗಿರ್ತಕ್ಕಂಥ ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ಮೇನು ಇಲ್ಲಿ ನಮ್ಮ ಜಿಲ್ಲೆ ಸಂಪೂರ್ಣ ಬರದ ನಾಡಿಗೆ ಭದ್ರಾ ನೀರನ್ನು ಹರಿಸಬೇಕು ಅಂತಂದೇಳಿ ಮಾಡಿದಂಥ ಯೋಜನೆ ದಿನ ದಿನ ಕುಂಠಿತವಾಗಿ ತೋರಿಸ್ಬಿಟ್ರೆ ಅಭಿವೃದ್ಧಿ ಆಗಲ್ಲ. 20 ವರ್ಷದಿಂದ ನಮ್ಮ ಕಾಮಗಾರಿ ಆಗಿದ್ದು ಸ್ಟಾರ್ಟ್ ಆಗಿದ್ದು ಚಿತ್ರದುರ್ಗ ಜಿಲ್ಲೆಗಾಗಿ ಇದುವರೆಗೂ ಒಂದು ತಾಲೂಕಿಗೆ ನೀರು ಬರಲಿಲ್ಲ, ಪ್ರಾಯೋಗಿಕ ಕೂಡ ನೀರಿಲ್ಲ. ಸುಮ್ಮನೆ ಈ ನಮ್ಮ ನಾಳುವಂಥ ಎಲ್ಲ ರಾಜಕೀಯ ಪಕ್ಷಗಳು ಸುಳ್ಳು ಭರವಸೆಗಳನ್ನು ಇವಾಗ ಪ್ರತಿ ಚುನಾವಣೆಗೂ ಇದೊಂದು ಅಸ್ತ್ರ ಮಾಡ್ಕೊಂತಾರೆ. ನಾವು ಭದ್ರಾ ಮೇಲ್ದಂಡೆ ತರ್ತೀವಿ, ಭದ್ರಾ ಮೇಲ್ದಂಡೆ ಕಾಮಗಾರಿ ಮಾಡಿಸ್ತಂತ ಹೇಳ್ಕೊಂಡು ಹೋಗ್ಬಿಟ್ರೆ ಯಾರೂ ಕೆಲಸ ಕಾರ್ಯಗಳು ಮಾಡಲ್ಲ. ತ್ವರಿತಗತಿಯಲ್ಲಿ ಕಾಮಗಾರಿಗೆ ಆರಂಭಕ್ಕೆ 500 ಕೋಟಿ ಆದರೂ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕಂತ ಹೇಳ್ಬಿಟ್ಟು ಅಲ್ಲಿ ತನಕ ನಾವು ಉಪವಾಸ ಸತ್ಯಾಗ್ರಹ ನಿಲ್ಲಿಸಲ್ಲ ಅಂತ ಹೇಳ್ಬಿಟ್ಟು ಈ ಭಾಗದ ರೈತರು ಹೇಳ್ತಿದ್ದಾರೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ ಜಿಲ್ಲೆಯ ಮಹತ್ವಾಕಾಂಕ್ಷಿ ಯೋಜನೆ ಅಂದರೆ ಅದು ಭದ್ರಾ ಮೇಲ್ದಂಡೆ ಯೋಜನೆ. ಸುಮಾರು 40 ವರ್ಷಗಳ ಹೋರಾಟ, 18 ವರ್ಷಗಳ ಹಿಂದೆ ಈ ಒಂದು ಯೋಜನೆಗೆ ರಾಜ್ಯ ಸರ್ಕಾರ ಒಂದು ಕಾಮಗಾರಿಗೆ ಅನುಮೋದನೆ ಕೊಡುತ್ತೆ. ಈಗ ಬಜೆಟ್ನಲ್ಲಿ ಏನೆಲ್ಲ ಘೋಷಣೆ ಮಾಡಬೇಕಂತ ಬೇಡಿಕೆಗಳೇನಿದಾವೆ ಅಂತ ಹೇಳ್ಬಿಟ್ಟು ರೈತರನ್ನೇ ಮಾತಾಡ್ಸೋಣ. ಇಲ್ಲಿ ನಮ್ಮ ಜಿಲ್ಲೆಯ ಸ್ಥಳೀಯವಾಗಿರ್ತಕ್ಕಂಥ ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ಮೇನು ಇಲ್ಲಿ ನಮ್ಮ ಜಿಲ್ಲೆ ಸಂಪೂರ್ಣ ಬರದ ನಾಡಿಗೆ ಭದ್ರಾ ನೀರನ್ನು ಹರಿಸಬೇಕು ಅಂತಂದೇಳಿ ಮಾಡಿದಂಥ ಯೋಜನೆ
ದಿನ ದಿನ ಕುಂಠಿತವಾಗಿ ಹೊರಟ್ಬಿಟ್ರೆ ಅಭಿವೃದ್ಧಿ ಆಗಲ್ಲ. 20 ವರ್ಷದಿಂದ ನಮ್ಮ ಕಾಮಗಾರಿ ಆಗಿದ್ದು ಸ್ಟಾರ್ಟ್ ಆಗಿದ್ದು ಚಿತ್ರದುರ್ಗ ಜಿಲ್ಲೆಗಾಗಿ ಇದುವರೆಗೂ ಒಂದು ತಾಲೂಕಿಗೆ ನೀರು ಬರಲಿಲ್ಲ, ಪ್ರಾಯೋಗಿಕ ಕೂಡ ನೀರಿಲ್ಲ. ಸುಮ್ಮನೆ ಈ ನಮ್ಮ ನಾಳುವಂಥ ಎಲ್ಲ ರಾಜಕೀಯ ಪಕ್ಷಗಳು ಸುಳ್ಳು ಭರವಸೆಗಳನ್ನು ಇವಾಗ ಪ್ರತಿ ಚುನಾವಣೆಗೂ ಇದೊಂದು ಅಸ್ತ್ರ ಮಾಡ್ಕೊಂತಾರೆ. ನಾವು ಭದ್ರಾ ಮೇಲ್ದಂಡೆ ತತ್ತೀವಿ, ಭದ್ರಾ ಮೇಲ್ದಂಡೆ ಕಾಮಗಾರಿ ಮಾಡಿಸ್ತಂತ ಹೇಳ್ಕೊಂಡು ಹೋಗ್ಬಿಟ್ರೆ ಯಾರೂ ಕೆಲಸ ಕಾರ್ಯಗಳು ಮಾಡಲ್ಲ. ತ್ವರಿತಗತಿಯಲ್ಲಿ ಕಾಮಗಾರಿಗೆ ಆರಂಭಕ್ಕೆ 500 ಕೋಟಿ ಆದರೂ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕಂತ ಹೇಳ್ಬಿಟ್ಟು ಅಲ್ಲಿ ತನಕ ನಾವು ಉಪವಾಸ ಸತ್ಯಾಗ್ರಹ ನಿಲ್ಲಿಸಲ್ಲ ಅಂತ ಹೇಳ್ಬಿಟ್ಟು ಈ ಭಾಗದ ರೈತರು ಹೇಳ್ತಿದ್ದಾರೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಚಿತ್ರದುರ್ಗ ಜಿಲ್ಲೆಯ ಮಹತ್ವಾಕಾಂಕ್ಷಿ ಯೋಜನೆ ಅಂದರೆ ಅದು ಭದ್ರಾ ಮೇಲ್ದಂಡೆ ಯೋಜನೆ. ಸುಮಾರು 40 ವರ್ಷಗಳ ಹೋರಾಟ, 18 ವರ್ಷಗಳ ಹಿಂದೆ ಈ ಒಂದು ಯೋಜನೆಗೆ ರಾಜ್ಯ ಸರ್ಕಾರ ಒಂದು ಕಾಮಗಾರಿಗೆ ಅನುಮೋದನೆ ಕೊಡುತ್ತೆ. ಈಗ ಬಜೆಟ್ನಲ್ಲಿ ಏನೆಲ್ಲ ಘೋಷಣೆ ಮಾಡಬೇಕಂತ ಬೇಡಿಕೆಗಳೇನಿದಾವೆ ಅಂತ ಹೇಳ್ಬಿಟ್ಟು ರೈತರನ್ನೇ ಮಾತಾಡ್ಸೋಣ. ಇಲ್ಲಿ ನಮ್ಮ ಜಿಲ್ಲೆಯ ಸ್ಥಳೀಯವಾಗಿರ್ತಕ್ಕಂಥ ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ಮೇನು ಇಲ್ಲಿ ನಮ್ಮ ಜಿಲ್ಲೆ ಸಂಪೂರ್ಣ ಬರದ ನಾಡಿಗೆ ಭದ್ರಾ ನೀರನ್ನು ಹರಿಸಬೇಕು ಅಂತಂದೇಳಿ ಮಾಡಿದಂಥ ಯೋಜನೆ ದಿನ ದಿನ ಕುಂಠಿತವಾಗಿ ಹೊರಟ್ಬಿಟ್ರೆ ಅಭಿವೃದ್ಧಿ ಆಗಲ್ಲ. 20 ವರ್ಷದಿಂದ ನಮ್ಮ ಕಾಮಗಾರಿ ಆಗಿದ್ದು ಸ್ಟಾರ್ಟ್ ಆಗಿದ್ದು ಚಿತ್ರದುರ್ಗ ಜಿಲ್ಲೆಗಾಗಿ ಇದುವರೆಗೂ ಒಂದು ತಾಲೂಕಿಗೆ ನೀರು ಬರಲಿಲ್ಲ, ಪ್ರಾಯೋಗಿಕ ಕೂಡ ನೀರಿಲ್ಲ. ಸುಮ್ಮನೆ ಈ ನಮ್ಮ ನಾಳುವಂಥ ಎಲ್ಲ ರಾಜಕೀಯ ಪಕ್ಷಗಳು ಸುಳ್ಳು ಭರವಸೆಗಳನ್ನು ಇವಾಗ ಪ್ರತಿ ಚುನಾವಣೆಗೂ ಇದೊಂದು ಅಸ್ತ್ರ ಮಾಡ್ಕೊಂತಾರೆ. ನಾವು ಭದ್ರಾ ಮೇಲ್ದಂಡೆ ತತ್ತೀವಿ, ಭದ್ರಾ ಮೇಲ್ದಂಡೆ ಕಾಮಗಾರಿ ಮಾಡಿಸ್ತಂತ ಹೇಳ್ಕೊಂಡು ಹೋಗ್ಬಿಟ್ರೆ ಯಾರೂ ಕೆಲಸ ಕಾರ್ಯಗಳು ಮಾಡಲ್ಲ. ತ್ವರಿತಗತಿಯಲ್ಲಿ ಕಾಮಗಾರಿಗೆ ಆರಂಭಕ್ಕೆ 500 ಕೋಟಿ ಆದರೂ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕಂತ ಹೇಳ್ಬಿಟ್ಟು ಅಲ್ಲಿ ತನಕ ನಾವು ಉಪವಾಸ ಸತ್ಯಾಗ್ರಹ ನಿಲ್ಲಿಸಲ್ಲ ಅಂತ ಹೇಳ್ಬಿಟ್ಟು ಈ ಭಾಗದ ರೈತರು ಹೇಳ್ತಿದ್ದಾರೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಚಿತ್ರದುರ್ಗ ಜಿಲ್ಲೆಯ ಮಹತ್ವಾಕಾಂಕ್ಷಿ ಯೋಜನೆ ಅಂದರೆ ಅದು ಭದ್ರಾ ಮೇಲ್ದಂಡೆ ಯೋಜನೆ. ಸುಮಾರು 40 ವರ್ಷಗಳ ಹೋರಾಟ, 18 ವರ್ಷಗಳ ಹಿಂದೆ ಈ ಒಂದು ಯೋಜನೆಗೆ ರಾಜ್ಯ ಸರ್ಕಾರ ಒಂದು ಕಾಮಗಾರಿಗೆ ಅನುಮೋದನೆ ಕೊಡುತ್ತೆ. ಈಗ ಬಜೆಟ್ನಲ್ಲಿ ಏನೆಲ್ಲ ಘೋಷಣೆ ಮಾಡಬೇಕಂತ ಬೇಡಿಕೆಗಳೇನಿದಾವೆ ಅಂತ ಹೇಳ್ಬಿಟ್ಟು ರೈತರನ್ನೇ ಮಾತಾಡ್ಸೋಣ. ಇಲ್ಲಿ ನಮ್ಮ ಜಿಲ್ಲೆಯ ಸ್ಥಳೀಯವಾಗಿರ್ತಕ್ಕಂಥ ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ಮೇನು ಇಲ್ಲಿ ನಮ್ಮ ಜಿಲ್ಲೆ ಸಂಪೂರ್ಣ ಬರದ ನಾಡಿಗೆ ಭದ್ರಾ ನೀರನ್ನು ಹರಿಸಬೇಕು ಅಂತಂದೇಳಿ ಮಾಡಿದಂಥ ಯೋಜನೆ ದಿನ ದಿನ ಕುಂಠಿತವಾಗಿ ಹೊರಟ್ಬಿಟ್ರೆ ಅಭಿವೃದ್ಧಿ ಆಗಲ್ಲ. 20 ವರ್ಷದಿಂದ ನಮ್ಮ ಕಾಮಗಾರಿ ಆಗಿದ್ದು ಸ್ಟಾರ್ಟ್ ಆಗಿದ್ದು ಚಿತ್ರದುರ್ಗ ಜಿಲ್ಲೆಗಾಗಿ ಇದುವರೆಗೂ ಒಂದು ತಾಲೂಕಿಗೆ ನೀರು ಬರಲಿಲ್ಲ, ಪ್ರಾಯೋಗಿಕ ಕೂಡ ನೀರಿಲ್ಲ. ಸುಮ್ಮನೆ ಈ ನಮ್ಮ ನಾಳುವಂಥ ಎಲ್ಲ ರಾಜಕೀಯ ಪಕ್ಷಗಳು ಸುಳ್ಳು ಭರವಸೆಗಳನ್ನು ಇವಾಗ ಪ್ರತಿ ಚುನಾವಣೆಗೂ ಇದೊಂದು ಅಸ್ತ್ರ ಮಾಡ್ಕೊಂತಾರೆ. ನಾವು ಭದ್ರಾ ಮೇಲ್ದಂಡೆ ತತ್ತೀವಿ, ಭದ್ರಾ ಮೇಲ್ದಂಡೆ ಕಾಮಗಾರಿ ಮಾಡಿಸ್ತಂತ ಹೇಳ್ಕೊಂಡು ಹೋಗ್ಬಿಟ್ರೆ ಯಾರೂ ಕೆಲಸ ಕಾರ್ಯಗಳು ಮಾಡಲ್ಲ. ತ್ವರಿತಗತಿಯಲ್ಲಿ ಕಾಮಗಾರಿಗೆ ಆರಂಭಕ್ಕೆ 500 ಕೋಟಿ ಆದರೂ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕಂತ ಹೇಳ್ಬಿಟ್ಟು ಅಲ್ಲಿ ತನಕ ನಾವು ಉಪವಾಸ ಸತ್ಯಾಗ್ರಹ ನಿಲ್ಲಿಸಲ್ಲ ಅಂತ ಹೇಳ್ಬಿಟ್ಟು ಈ ಭಾಗದ ರೈತರು ಹೇಳ್ತಿದ್ದಾರೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಚಿತ್ರದುರ್ಗ ಜಿಲ್ಲೆಯ ಮಹತ್ವಾಕಾಂಕ್ಷಿ ಯೋಜನೆ ಅಂದರೆ ಅದು ಭದ್ರಾ ಮೇಲ್ದಂಡೆ ಯೋಜನೆ. ಸುಮಾರು 40 ವರ್ಷಗಳ ಹೋರಾಟ, 18 ವರ್ಷಗಳ ಹಿಂದೆ ಈ ಒಂದು ಯೋಜನೆಗೆ ರಾಜ್ಯ ಸರ್ಕಾರ ಒಂದು ಕಾಮಗಾರಿಗೆ ಅನುಮೋದನೆ ಕೊಡುತ್ತೆ. ಈಗ ಬಜೆಟ್ನಲ್ಲಿ ಏನೆಲ್ಲ ಘೋಷಣೆ ಮಾಡಬೇಕಂತ ಬೇಡಿಕೆಗಳೇನಿದಾವೆ ಅಂತ ಹೇಳ್ಬಿಟ್ಟು ರೈತರನ್ನೇ ಮಾತಾಡ್ಸೋಣ. ಇಲ್ಲಿ ನಮ್ಮ ಜಿಲ್ಲೆಯ ಸ್ಥಳೀಯವಾಗಿರ್ತಕ್ಕಂಥ ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ಮೇನು ಇಲ್ಲಿ ನಮ್ಮ ಜಿಲ್ಲೆ ಸಂಪೂರ್ಣ ಬರದ ನಾಡಿಗೆ ಭದ್ರಾ ನೀರನ್ನು ಹರಿಸಬೇಕು ಅಂತಂದೇಳಿ ಮಾಡಿದಂಥ ಯೋಜನೆ ದಿನ ದಿನ ಕುಂಠಿತವಾಗಿ ಹೊರಟ್ಬಿಟ್ರೆ ಅಭಿವೃದ್ಧಿ ಆಗಲ್ಲ. 20 ವರ್ಷದಿಂದ ನಮ್ಮ ಕಾಮಗಾರಿ ಆಗಿದ್ದು ಸ್ಟಾರ್ಟ್ ಆಗಿದ್ದು ಚಿತ್ರದುರ್ಗ ಜಿಲ್ಲೆಗಾಗಿ ಇದುವರೆಗೂ ಒಂದು ತಾಲೂಕಿಗೆ ನೀರು ಬರಲಿಲ್ಲ, ಪ್ರಾಯೋಗಿಕ ಕೂಡ ನೀರಿಲ್ಲ. ಸುಮ್ಮನೆ ಈ ನಮ್ಮ ನಾಳುವಂಥ ಎಲ್ಲ ರಾಜಕೀಯ ಪಕ್ಷಗಳು ಸುಳ್ಳು ಭರವಸೆಗಳನ್ನು ಇವಾಗ ಪ್ರತಿ ಚುನಾವಣೆಗೂ ಇದೊಂದು ಅಸ್ತ್ರ ಮಾಡ್ಕೊಂತಾರೆ. ನಾವು ಭದ್ರಾ ಮೇಲ್ದಂಡೆ ತತ್ತೀವಿ, ಭದ್ರಾ ಮೇಲ್ದಂಡೆ ಕಾಮಗಾರಿ ಮಾಡಿಸ್ತಂತ ಹೇಳ್ಕೊಂಡು ಹೋಗ್ಬಿಟ್ರೆ ಯಾರೂ ಕೆಲಸ ಕಾರ್ಯಗಳು ಮಾಡಲ್ಲ. ತ್ವರಿತಗತಿಯಲ್ಲಿ ಕಾಮಗಾರಿಗೆ ಆರಂಭಕ್ಕೆ 500 ಕೋಟಿ ಆದರೂ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕಂತ ಹೇಳ್ಬಿಟ್ಟು ಅಲ್ಲಿ ತನಕ ನಾವು ಉಪವಾಸ ಸತ್ಯಾಗ್ರಹ ನಿಲ್ಲಿಸಲ್ಲ ಅಂತ ಹೇಳ್ಬಿಟ್ಟು ಈ ಭಾಗದ ರೈತರು ಹೇಳ್ತಿದ್ದಾರೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.